ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ನ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಈ ಚಾಪ್ಟರ್ಲಿ ಇರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ಲಿಸ್ಟ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ. ಅಂದರೆ 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್, ಹಾಗೆ 5 ಮಾರ್ಕ್ ಡೆರಿವೇಷನ್. ಇದಕ್ಕೆ ರಿಲೇಟೆಡ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ಲಿಸ್ಟ್ ಮಾಡಿ ಹೇಳ್ತಿದ್ದೀವಿ. ಅದ್ರ ಜೊತೆಗೇನೆ ಈ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಅಡ್ವಾಂಟೇಜ್ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಈಗ ಆನ್ಸರ್ನ ಬರೀಬೇಕಾದ್ರೆ ವಿದ್ಯಾರ್ಥಿಗಳು ಕೆಲವು ಮಿಸ್ಟೇಕ್ಸನ್ನು ಮಾಡ್ತಾರೆ, ಸರಿನಾ? ಅಂದರೆ ನೋಟ್ಸನ್ನು ಕರೆಕ್ಟಾಗಿ ಬರೆದಿರಲ್ಲ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆನ್ಸರನ್ನು ಬರೀಬೇಕಾದ್ರೆ ಯಾವುದೊಂದು ಪಾಯಿಂಟನ್ನು ಮಿಸ್ ಮಾಡ್ತಾರೆ, ಇದರಿಂದ ಮಾರ್ಕ್ಸ್ ಕಟ್ ಆಗುತ್ತೆ. ಆ ರೀತಿ ಆಗಬಾರ್ದು ಅಂತ ಕ್ವಶನನ್ನು ಹೇಳೋದ್ರ ಜೊತೆಗೆ ಅದಕ್ಕೆ ಆನ್ಸರನ್ನು ಬರೀಬೇಕಾದ್ರೆ ವಿದ್ಯಾರ್ಥಿಗಳು ಅಂದರೆ ನೀವು ಯಾವ್ಯಾವ ಪಾಯಿಂಟ್ಸನ್ನು ಆನ್ಸರ್ ಪೇಪರಲ್ಲಿ ಬರೀಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಅದರ ನಂತರ ನೀವು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೇಳಿದ್ರೆ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತಿದ್ದೀವಿ. ಅದ್ರ ಜೊತೆಗೆ ಒಂದು ಚಾಲೆಂಜನ್ನು ಕೂಡ ಕೊಡ್ತೀವಿ. ಏನಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ಯಾವ್ಯಾವ ಕ್ವಶನ್ಸನ್ನು ಹೇಳ್ತಾ ಇದ್ದೀವಿ ಅವುಗಳನ್ನು ನೀವು ಒಂದು ಕಡೆ ಕೂತ್ಕೊಂಡು ಸಾಲ್ವ್ ಮಾಡ್ತಾ ಇದ್ರೆ, ಅಂದ್ರೆ ಒಂದು ಟೆಸ್ಟ್ ಮಾಡ್ತಿದ್ರೆ ಒಂದು ಚಾಪ್ಟರ್ಗೆ ಅಂತ ಅಂದ್ಕೊಳ್ಳಿ. ಆವಾಗ 2 hours ಬೇಕಾಗುತ್ತೆ ಈ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ. ಸೊ 2 hours ಚಾಲೆಂಜನ್ನು ಕೊಡ್ತಿದ್ದೀವಿ. ಅದರಲ್ಲಿ ಈ ಕ್ವಶನ್ಸನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಅದರ ನಂತರ ಒಂದು ಕಡೆ ಕೂತ್ಕೊಂಡು ಪೂರ್ತಿಯಾಗಿ ಸಾಲ್ವ್ ಮಾಡಿ. ಓಕೆ, ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಒಂದು ಚಾಲೆಂಜ್ ತೆಗೆದುಕೊಳ್ತಿದ್ದೀರಿ ಅವರು ಕಮೆಂಟ್ ಬಾಕ್ಸಲ್ಲಿ ಐ ಅಕ್ಸೆಪ್ಟ್ ದಿಸ್ ಚಾಲೆಂಜ್ ಅಂತ ತಿಳಿಸಿ. ಸರಿ, ಈಗ ಕ್ವಶನ್ಸನ್ನು ಅಂದರೆ ಕ್ವಶನ್ಸ್ ಲಿಸ್ಟ್ ಏನಿದೆ ಅದನ್ನು ತಿಳಿದುಕೊಳ್ತಾ ಹೋಗೋಣ. ಫಸ್ಟ್ ಕ್ವಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್. ಈ ಒಂದು ಕ್ವಶನ್ ನೀವೀಗ ಫಸ್ಟ್ ಟೆಸ್ಟ್ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ನೋಡಿರ್ತೀರ. ಯಾಕಂತ ಹೇಳಿದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇದರಿಂದ ಕ್ವಶನ್ಸ್ ಬರುತ್ತೆ. ಒಂದು, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಬರುತ್ತೆ. ಇಲ್ಲದೇ ಇದ್ರೆ ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಆ್ಯಂಡ್ ಎಕ್ಸ್ಪ್ಲೈನ್ ಟರ್ಮ್, ಈ ರೀತಿ ಕೊಟ್ಟಿರ್ತಾರೆ. ನಂತರ ತುಂಬ ವಿದ್ಯಾರ್ಥಿಗಳು ಈ ಒಂದು ಮಿಸ್ಟೇಕನ್ನು ಮಾಡಿರ್ತಾರೆ. ಏನಂತ ಹೇಳಿದ್ರೆ, ಅವರಿಗೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಹೇಳಿದ್ರೆ ಆನ್ಸರ್ ಮಾಡೋದು ಬರುತ್ತೆ. ಅಂದರೆ ಅವರು ಸ್ಟೇಟ್ಮೆಂಟನ್ನು ಬರೀತಾರೆ, ಅದಕ್ಕೆ ಸಂಬಂಧಂತಹ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೀತಾರೆ. ಬಟ್ ವೆಕ್ಟರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಗೊತ್ತಿರಲ್ಲ. ನಿಮಗೆ ಅಕಸ್ಮಾತಾಗಿ ಗೊತ್ತಿಲ್ಲ ಆಗಿತ್ತು ಅಂತ ಹೇಳಿದ್ರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀ, ಅಂದರೆ ನನಗೆ ಗೊತ್ತಿಲ್ಲ ಆಗಿತ್ತು, ಈಗ ಗೊತ್ತಾಯ್ತು ಅಂತ. ಗೊತ್ತಿಲ್ಲದೆ ಇದ್ರೆ ವೆಕ್ಟರ್ ಫಾರ್ಮಲ್ಲಿ ಅದನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಅದನ್ನು ಕೂಡ ಕೇಳ್ತಾರೆ. ಅದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಇದೆರಡೂ ಕ್ವಶನ್ ಏನಿದೆ ಅದನ್ನು ಕಂಬೈನ್ ಮಾಡಿ 3 ಮಾರ್ಕ್ಸ್ ಕೇಳ್ತಾರೆ. ಅಂದರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಆ್ಯಂಡ್ ಎಕ್ಸ್ಪ್ರೆಸ್ ಇಟ್ ಇನ್ ವೆಕ್ಟರ್ ಫಾರ್ಮ್, ಈ ರೀತಿ ಕೇಳ್ಬಿಡ್ತಾರೆ 3 ಮಾರ್ಕ್ಸ್ಗೆ. ಸೊ ವೆಕ್ಟರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಕೂಡ ನಿಮಗೆ ಗೊತ್ತಿರಬೇಕು. ಹಾಗಿದ್ರೆ ಈ ಒಂದು ಕ್ವಶನ್ ಕೇಳಿದ್ರೆ, ಅಂದರೆ ಫಸ್ಟ್ ಕ್ವಶನ್ ಇರಿದೆ ಅದನ್ನು ನಿಮಗೆ ಕೇಳಿದ್ರೆ ಆನ್ಸರ್ಗೆ ಏನು ಬರೀಬೇಕು ಹಾಗಿದ್ರೆ ಅಂತ ಹೇಳ್ಕೊಳ್ತಿದ್ರೆ, ಮೊದಲಿಗೆ ಇದಕ್ಕೆ ಸಂಬಂಧಿಸಿದಂತೆ ಡೈಗ್ರಾಮ್ ಇರಿದೆ ಅದನ್ನು ಡ್ರಾ ಮಾಡಬೇಕು. ಅಂದರೆ 2 ಚಾರ್ಜಸನ್ನು ರಿಪ್ರೆಸೆಂಟ್ ಮಾಡ್ತೀರಾ, ಅದರ ನಡುವೆ ಇರುವಂತಹ ಡಿಸ್ಟೆನ್ಸನ್ನು ಬರೀತೀರಾ. ಅದರ ಎಫ್ ಈಸ್ ಪ್ರಪೋರ್ಷನಲ್ ಟು Q1 Q2 ಅಂತ ಬರೀತೀರಾ. ಅದರ ನೆಕ್ಸ್ಟ್ ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/d², ಅಂದರೆ ಡಿಸ್ಟೆನ್ಸನ್ನು ಡಿ ಅಂತ ತೆಗೆದುಕೊಂಡಿದ್ರೆ 1/d² ಅಂತ ಬರೀತೀರಾ. ನಂತರ ಅದೆರಡನ್ನು ಕಂಬೈನ್ ಮಾಡಿ ಫೈನಲ್ ಎಕ್ಸ್ಪ್ರೆಷನ್ನ ಬರೀತೀರಾ. ನಂತರ ಆ ಒಂದು ಫೈನಲ್ ಎಕ್ಸ್ಪ್ರೆಷನ್ ಬಂದ ನಂತರ ಅಲ್ಲಿ ಯಾವ್ಯಾವ ಕ್ವಾಂಟಿಟಿ ಏನನ್ನು ರಿಪ್ರೆಸೆಂಟ್ ಮಾಡುತ್ತೆ, ಸರಿನಾ? ಅಂದರೆ ಯಾವ್ಯಾವ ಟರ್ಮ್ ಯಾವ ಕ್ವಾಂಟಿಟಿಯನ್ನು ರಿಪ್ರೆಸೆಂಟ್ ಮಾಡುತ್ತೆ ಅದನ್ನು ಕೂಡ ಬರೀಬೇಕು. ಓಕೆ, ಹಾಗಿದ್ರೆ ಇವೆರಡು ಕ್ವಶನ್ ಬಗ್ಗೆ ಅರ್ಥ ಆಯಿತು ಅಂತ ಅನ್ಸುತ್ತೆ. ನಂತರ ಅದರ ನೆಕ್ಸ್ಟ್ ಸ್ಕೆಚಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ತುಂಬ ಇಂಪಾರ್ಟೆಂಟ್. ಇದನ್ನು ಕೇಳ್ತಾರೆ 2 ಮಾರ್ಕ್ಸ್ಗೆ. ಅಂದ್ರೆ ಈಗ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಅದರಿಂದ ಕ್ರಿಯೇಟ್ ಆಗುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಇರುತ್ತೆ ಅದನ್ನು ಸ್ಕೆಚ್ ಮಾಡಿ, ಈ ರೀತಿ ಕೇಳ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೆಗೆಟಿವ್ ಚಾರ್ಜ್ ರಿಲೇಟೆಡ್ ಕೇಳ್ತಾರೆ. 2 ಪಾಸಿಟಿವ್ ಚಾರ್ಜ್ ಇದೆ, ಅಂದರೆ ಸಿಸ್ಟಮ್ ಆಫ್ 2 ಪಾಸಿಟಿವ್ ಚಾರ್ಜ್ ಇದೆ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಇರುತ್ತೆ ಅದನ್ನು ಕೇಳ್ತಾರೆ. ನಂತರ ಡೈಪೋಲ್ ಬಗ್ಗೆ ಕೇಳ್ತಾರೆ, ಅಂದರೆ ಡೈಪೋಲಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಇರುತ್ತೆ ಅದನ್ನು ಕೇಳ್ತಾರೆ, ಅದನ್ನು ಸ್ಕೆಚ್ ಮಾಡಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ಡೈಪೋಲ್ ಅಂತ ಕೊಡಲ್ಲ, ಡ್ರಾ ಎ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು 2 ಈಕ್ವಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಂತ ಕೊಡ್ತಾರೆ. 2 ಈಕ್ವಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಸೆಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್, ಅಂದ್ರೆ ಏನು? ಡೈಪೋಲ್. ಸೊ ಡೈರೆಕ್ಟ್ ಡೈಪೋಲ್ ಅಂತ ಕೊಡಲ್ಲ, ಈ ರೀತಿ ಕೇಳ್ತಾರೆ. ನಂತರ ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ Q ಈಸ್ ಗ್ರೇಟರ್ ದ್ಯಾನ್ 0 ಅಂತ ಕೊಡ್ತಾರೆ. ಡ್ರಾ ಎ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಎ ಚಾರ್ಜ್ Q ಗ್ರೇಟರ್ ದ್ಯಾನ್ 0 ಅಂತ ಕೊಡ್ತಾರೆ. ಗ್ರೇಟರ್ ದ್ಯಾನ್ 0 ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜ್, Q ಈಸ್ ಲೆಸ್ ದ್ಯಾನ್ 0 ಅಂತ ಹೇಳಿದ್ರೆ ನೆಗೆಟಿವ್ ಚಾರ್ಜ್. ಅದನ್ನ ನೀವು ಅರ್ಥ ಮಾಡಿಕೊಂಡು ಬರಿಬೇಕು. ಓಕೆ, ಅಂದರೆ ನೀವು ಓದಿರುವಂತಹ ಕಾನ್ಸೆಪ್ಟ್ಸೇ ಇರುತ್ತೆ, ಬಟ್ ಅದನ್ನು ಬೇರೆ ರೀತಿಯಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು, ಹಾಗೆ ಸಾಲ್ವ್ ಮಾಡಬೇಕು. ಓಕೆ, ಹಾಗಿದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದನ್ನು ಡ್ರಾ ಮಾಡೋದು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ನಂತರ ಅದನ್ನು ಡ್ರಾ ಮಾಡಬೇಕಾದ್ರೂ ಕೂಡ ಪಾಸಿಟಿವ್ ಚಾರ್ಜನ್ನು +Q, ನೆಗೆಟಿವ್ ಚಾರ್ಜನ್ನು -Q, ಅದನ್ನು ಡಿನೋಟ್ ಮಾಡೋದನ್ನು ಮರಿಬೇಡಿ. ಅನಂತರ ಲೈನ್ಸನ್ನು ಬರಿತೀರಾ. ಅದರ ನಂತರ ಎರೋ ಮಾರ್ಕಿಂದ ಡೈರೆಕ್ಷನ್ನ ಡಿನೋಟ್ ಮಾಡೋದನ್ನು ಕೂಡ ಮರಿಬಾರ್ದು. ತುಂಬ ಸ್ಟೂಡೆಂಟ್ಸ್ ಎಕ್ಸಾಮಲ್ಲಿ ಮರಿತಾರೆ. ಅಂದರೆ ಲೈನ್ಸ್ ಹಿಡಿದಿರ್ತಾರೆ,
ಡೈರೆಕ್ಷನ್ ತೋರಿಸಲ್ಲ. ಪಾಸಿಟಿವ್ ಚಾರ್ಜ್ ಇದ್ರೆ ಔಟ್ವರ್ಡ್ ಡೈರೆಕ್ಷನ್ ತೋರಿಸಲ್ಲ. ಆ ರೀತಿ ಮಾಡಬೇಡಿ, ಕರೆಕ್ಟಾಗಿ ಆನ್ಸರ್ ಬರೀರಿ. ಅದ್ರ ನೆಕ್ಸ್ಟ್, ಈಗ ವಾಟ್ ಇಸ್ ಡೈಪೋಲ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡೈಪೋಲ್ ಮೊಮೆಂಟ್. ಡೈಪೋಲ್ ಅಂದ್ರೆ ನಾನು ಈಗಾಗಲೇ ಹೇಳಿದೆ, ನೀವು ಕೂಡ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರ್ತಿರಿಸಿ. ವಾಟ್ ಇಸ್ ಡೈಪೋಲ್ ಕಮೆಂಟ್ ಬಾಕ್ಸಲ್ಲಿ ಬರ್ತಿರಿಸಿ. ಅದಂತರ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ನ ಏನು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ ಕೇಳಿದಾರೆ, ಅವಾಗ ಏನು ಮಾಡ್ತೀರಾ, P = Q2A ಅಂತ ಬರೀತೀರಾ. ಅಷ್ಟೇ ಬರೆದ್ರೆ ಸಾಕಾಗಲ್ಲ. P ಅಂದ್ರೇನು, Q ಅಂದ್ರೇನು, 2A ಅಂದ್ರೇನು ಅದನ್ನು ಕೂಡ ಬರೀಬೇಕಾಗತ್ತೆ. ಓಕೆ, ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ ಮೆನ್ಷನ್ ದ ಎಕ್ಸ್ಪ್ರೆಷನ್ ಅಂತ ಕೇಳಿದ್ರೆ ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದ ನಂತರ ಅದರಲ್ಲಿರುವಂತಹ ಟರ್ಮ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ಅಂತ ಹೇಳಿದ್ರೆ ಅದೇ P ಅಂದ್ರೇನು, Q ಅಂದ್ರೇನು, 2A ಅಂದ್ರೇನು ಆ ರೀತಿ ಬರೀತಾರಲ್ವಾ, ಅದೇ ರೀತಿ ಯಾವುದೊಂದು ಎಕ್ಸ್ಪ್ರೆಷನ್ ಇದ್ರೆ ಅದರಲ್ಲಿರುವಂತಹ ಟರ್ಮ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಅದ್ರ ನೆಕ್ಸ್ಟ್ ಏನು, ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್, ಮೆನ್ಷನ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅದನ್ನ ಮೊದಲೇ ಬರೀತೀರಾ. ಅದಂತರ SI ಯೂನಿಟ್ ಏನು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ SI ಯೂನಿಟ್ ಏನಾಗಿರುತ್ತೆ ಅದನ್ನ ಬರಿಬೇಕಾಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಬರ್ರಿ, ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅದಂತರ ಇದೊಂದೇ ಅಲ್ಲ, ಎಲೆಕ್ಟ್ರಿಕ್ ಚಾರ್ಜ್ ಆಯಿತು, ನಂತರ ಎಲೆಕ್ಟ್ರಿಕ್ ಫ್ಲಕ್ಸ್ ಆಯಿತು. ಸೊ ಇವೆಲ್ಲವುಗಳ SI ಯೂನಿಟ್ ನಿಮಗೆ ಗೊತ್ತಿರಬೇಕು, ಸರಿನಾ. ಸೊ ಎಲ್ಲ ಕ್ವಾಂಟಿಟಿಗಳ SI ಯೂನಿಟ್ ಅನ್ನ ನೆನಪಿನಲ್ಲಿ ಇಟ್ಕೊಂಡಿರಿ. ಓಕೆ, ಅದ ನಂತರ ನೆಕ್ಸ್ಟ್ ಏನು, ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಸರ್ಫೇಸ್ ಆ್ಯಂಡ್ ಮೆನ್ಷನ್ ದ SI ಯೂನಿಟ್. ಓಕೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು ಅದರ ಮೀನಿಂಗ್ ಅನ್ನ ಬರೀತೀರಾ. ಅದರ ನಂತರ ಏನು ಮಾಡ್ತೀರಾ, ಅದರ SI ಯೂನಿಟ್ ಅನ್ನ ಬರೀತೀರಾ. ಓಕೆ, ತುಂಬಾ ವಿದ್ಯಾರ್ಥಿಗಳು SI ಯೂನಿಟ್ ಅನ್ನು ನೆನಪಿನಲ್ಲಿ ಇಟ್ಕೊಂಡಿರಲ್ಲ, ನೆನಪಿನಲ್ಲಿ ಇಟ್ಕೊಂಡಿರಿ. ಇದ್ರಕ್ಕಷ್ಟೇ ಅಲ್ಲ, ನ್ಯೂಮೆರಿಕಲ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡಬೇಕಾದ್ರೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. SI ಯೂನಿಟ್ ಬರೀಬೇಕು. ಯಾಕಂತ ಹೇಳಿದ್ರೆ ನಿಮಗೆ ನ್ಯೂಮೆರಿಕಲ್ ಯಾವುದೋ ಒಂದು ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ, ಸಾಲ್ವ್ ಮಾಡಿದ್ರಿ, ಆನ್ಸರ್ ಬಂತು, ಅದ ನಂತರ SI ಯೂನಿಟ್ ಬರೆಯೋದು ಇಂಪಾರ್ಟೆಂಟ್. SI ಯೂನಿಟ್ ಬರೀದೇ ಇದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಸೊ SI ಯೂನಿಟ್ ಎಲ್ಲ ಫಿಸಿಕಲ್ ಕ್ವಾಂಟಿಟಿದು ಕೂಡ ಏನು ಮಾಡ್ತೀರಾ, ನೆನಪಿನಲ್ಲಿ ಇಟ್ಕೊಂಡಿರಿ. ಅದ್ರ ನೆಕ್ಸ್ಟ್ ಏನು, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಥವಾ ಇಂಪಾರ್ಟೆಂಟ್ ಕ್ವಶನ್. ಯಾಕಂತ ಹೇಳಿದ್ರೆ ಇಲ್ಲಿ ಇದನ್ನ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ 5 ಮಾರ್ಕ್ ಕ್ವಶನ್ ಏನಿರುತ್ತೆ ಅದರಲ್ಲಿ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅದಕ್ಕೆ ರಿಲೇಟೆಡ್ ಡೆರಿವೇಶನ್ ಕೇಳಿರ್ತಾರೆ. ಬಟ್ ಆ ಡೆರಿವೇಶನ್ ಅಷ್ಟೇ ಕೇಳಿದ್ರೆ ಅದು 3 ಮಾರ್ಕ್ಸ್ ಆಗಿರುತ್ತೆ. ಅದನ್ನ 5 ಮಾರ್ಕ್ಸ್ಗೆ ಮಾಡಬೇಕು ಅಂತ ಈಗ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅದರ ಡೆರಿವೇಶನ್ ಮಾಡೋದಕ್ಕೆ ಹೇಳ್ತಾರೆ. ಅಂದ್ರೆ ಈಗ ಏನು, ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್ ಕೇಳ್ತಾರೆ ಅಥವಾ ಥಿನ್ ವೈರ್ ಕೇಳ್ತಾರೆ. ಸೊ ಅದನ್ನ ಕೇಳೋದ್ರ ಜೊತೆಗೇನೆ ಸ್ಟೇಟ್ ಗಾಸ್ ಲಾ ಅಂತ ಕೇಳಿ ಅದ್ರ ನಂತರ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಕೇಳಿರ್ತಾರೆ. ಸೊ ಅವಾಗ ಮೊದಲಿಗೆ ಇದನ್ನ ಬರೆದುಕೊಂಡು ಅದಂತರ ಅದಕ್ಕೆ ರಿಲೇಟೆಡ್ ಡೆರಿವೇಶನ್ ಮಾಡಬೇಕಾಗುತ್ತೆ. ಸೊ ಈ ಕಾನ್ಸೆಪ್ಟ್ ಗಾಸ್ ಲಾದ ಸ್ಟೇಟ್ಮೆಂಟ್ ಅದು ಗೊತ್ತಿರಬೇಕು. ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಿದೆ ಅದು ಕೂಡ ಗೊತ್ತಿರಬೇಕು. ನೆನಪಿನಲ್ಲಿ ಇಟ್ಕೊಂಡ್ರಿ. 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದರಲ್ಲಿ ಮೊದಲಿಗೆ ಬರೋದು, ಆಬ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್ ಅಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಈ ಕ್ವಶನ್ ನಿಮಗೆ ಕೇಳಿದ್ರೆ ಅಂದ್ರೆ ಕ್ವಶನ್ ಪೇಪರಲ್ಲಿ ಬಂದ್ರೆ ಮೊದಲಿಗೆ ಏನು ಮಾಡ್ತೀರಾ, ಇದಕ್ಕೆ ರಿಲೇಟೆಡ್ ಡಯಾಗ್ರಾಮ್ ಅನ್ನು ಡ್ರಾ ಮಾಡ್ತೀರಾ. ಅದರಲ್ಲಿ ಮೊದಲಿಗೆ ಡೈಪೋಲ್ +Q -Q ಅದನ್ನ ಮೆನ್ಷನ್ ಮಾಡಬೇಕು, ಅಂದ್ರೆ ಡ್ರಾ ಮಾಡಬೇಕು. ಅದಂತ ಅದರ ನಡುವೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಬರೀಬೇಕು. ನಂತರ ಡಿಸ್ಟೆನ್ಸ್ ಫ್ರಾಮ್ ಎ ಸೆಂಟರ್ ಟು ಎನಿ ಒನ್ ಆಫ್ ದ ಚಾರ್ಜ್ ಎಷ್ಟಾಗಿರುತ್ತೆ ಕಮೆಂಟ್ ಬಾಕ್ಸ್ ಬರೀರಿ. ಅದನ್ನ ಜನರಲಿ A ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಸರಿನಾ. ಸೊ ಅದನ್ನ ಮೆನ್ಷನ್ ಮಾಡಬೇಕು. ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದರ ಡೈರೆಕ್ಷನ್ ಕೂಡ ಡ್ರಾ ಮಾಡಬೇಕು. ಅದ್ರ ನಂತರ ಕನ್ಸಿಡರೇಷನ್ ಬರೀತೀರಾ. ನಂತರ ಏನು ಡೆರಿವೇಶನ್ ಮಾಡಿ ಫೈನಲ್ ಎಕ್ಸ್ಪ್ರೆಷನ್ನ ತರ್ತೀರಾ. ಸೊ ಈ ರೀತಿ ಈ ಒಂದು ಕ್ವಶನ್ಗೆ ಆನ್ಸರ್ನ ಮಾಡಬೇಕಾಗುತ್ತೆ. ಅಂದರೆ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಡಯಾಗ್ರಾಮಲ್ಲಿ ಡ್ರಾ ಮಾಡಿದ್ರು ಕೂಡ ಕರೆಕ್ಟಾಗಿ ಲೇಬಲಿಂಗ್ ಮಾಡಲ್ಲ, ಈ ರೀತಿ ಮಾಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ, ಪ್ರಾಕ್ಟೀಸ್ ಮಾಡೇ ಮಾಡ್ತೀರಾ. ಫುಲ್ ಮಾರ್ಕ್ಸ್ ಸಿಗೋ ರೀತಿ ಪ್ರಾಕ್ಟೀಸ್ ಮಾಡಿ. ಓಕೆ, ಅದರ ನಂತರ ಗಿವ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಏನಿದೆ ಅದರ 3 ಪ್ರಾಪರ್ಟೀಸ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಈ ಕ್ವಶನ್ ಅಂತೂ ನೀವು 100% ಫಸ್ಟ್ ಟೆಸ್ಟ್ ಇಲ್ಲದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಅಥವಾ ಕಾಲೇಜವ್ರು ಯಾವ್ದಾದ್ರು ಒಂದು ಟೆಸ್ಟ್ ಮಾಡಿದ್ರೆ, ಯೂನಿಟ್ ಟೆಸ್ಟ್ ಅಂತ ಮಾಡಿದ್ರೆ ಅದರಲ್ಲಿ ಈ ಕ್ವಶನ್ ನೋಡಿರ್ತೀರ 100%. ಯಾಕಂತ ಹೇಳಿದ್ರೆ ಇಂಪಾರ್ಟೆಂಟ್ ಕ್ವಶನ್. ನಂತರ ಕೇವಲ 3 ಮಾರ್ಕ್ಸ್ ಅಷ್ಟೇ ಅಲ್ಲ, 2 ಮಾರ್ಕ್ಸ್ಗೂ ಕೂಡ ಒಂದು ಕ್ವಶನ್ ಕೇಳಿರ್ತಾರೆ. 2 ಮಾರ್ಕ್ಸ್ ಕೇಳಿದ್ರೆ ರೈಟ್ ಎನಿ 2 ಪ್ರಾಪರ್ಟೀಸ್ ಅಂತ ಕೇಳಿರ್ತಾರೆ. ಓಕೆನಾ. ಅದಂತರ ನೆಕ್ಸ್ಟ್ ಕ್ವಶನ್ ಕೂಡ ಏನು, ಗಿವ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಪ್ರಾಪರ್ಟೀಸ್ 3 ಮಾರ್ಕ್ಸ್ ಕೇಳಿದ್ರೆ 3 ಪ್ರಾಪರ್ಟೀಸ್ ಬರಬೇಕು. ಇದನ್ನು ಕೂಡ 2 ಮಾರ್ಕ್ಸ್ ಕೇಳ್ತಾರೆ. 2 ಮಾರ್ಕ್ಸ್ ಕೇಳಿದ್ರೆ 2 ಪ್ರಾಪರ್ಟೀಸ್ ಅನ್ನ ಬರೀತೀರಾ. ನಂತರ ನಿಮಗೊಂದು ವಿಷಯ ಹೇಳೋದಾದ್ರೆ, ಈಗ ಏನು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಆಗಿರ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಗಿರ್ಬೋದು, ಇದಕ್ಕೆ ರಿಲೇಟೆಡ್ ಯಾವುದೇ ಪಾಯಿಂಟ್ ಅನ್ನ ಬಿಡಬೇಡಿ.
ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪಾಯಿಂಟ್ಸನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಅಂದ್ರೆ ಈಗ 3 ಮಾರ್ಕ್ಸ್ ಕೇಳಿದ್ರೆ 3 ಮಾರ್ಕ್ಸ್ ಅಂದ್ರೆ 3 ಪಾಯಿಂಟ್ಸ್ ಬರೆದ್ರೆ ಸಾಕು. ಸೊ 3 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ಬಿಟ್ರೆ 2 ಮಾರ್ಕ್ಸ್ ಬಂದ್ರು ಬರಿಬಹುದು, 3 ಮಾರ್ಕ್ಸ್ ಬಂದ್ರು ಬರಿಬಹುದು. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲ ಪಾಯಿಂಟ್ಸ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ರಿ. ಯಾಕೆ ಗೊತ್ತಾ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ಅದರಲ್ಲಿ ಇದಕ್ಕೆ ರಿಲೇಟೆಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಕೇಳಿದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಪ್ರಾಪರ್ಟೀಸ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಕರೆಕ್ಟ್ ಆದ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ನಂತರ ಎಷ್ಟು ಈಸಿ ಇದೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಚಾರ್ಜ್ ಆಗಿರ್ಬೋದು, ತುಂಬಾ ಈಸಿ ಇದೆ. ಸೊ ಅದನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ ಅಲ್ಲಿ ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಎಲ್ಲ ಪ್ರಾಪರ್ಟೀಸ್ ಅನ್ನು ನೆನಪಿನಲ್ಲಿ ಇಟ್ಕೊಂಡ್ರಿ. ನಂತರ ಮುಂದಿನ ಕ್ವಶನ್ಗೆ ಹೋಗೋಕ್ಕಿಂತ ಮೊದಲು ಈ ವಿಡಿಯೋದಿಂದ ಅಂದ್ರೆ ಇಲ್ಲಿವರೆಗೆ ವಿಡಿಯೋ ನೋಡಿದಿರಾ, ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ ಅಂತ ಅನಿಸ್ತಾ ಇದ್ರೆ, ಅಂದ್ರೆ ಇಲ್ಲಿವರೆಗೆ ನೋಡಿರೋದು ವರ್ದಿ ಫೀಲ್ ಆಗ್ತಾ ಇದ್ರೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಈ ಒಂದು ವಿಡಿಯೋದಿಂದ ನನಗೆ ಹೆಲ್ಪ್ ಆಯಿತು ಅಂತ ನೀವು ಕಮೆಂಟ್ ಮಾಡ್ತೀರಾ. ಅದು ನಮಗೆ ಮತ್ತೆ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಸೊ ಈ ವಿಡಿಯೋದಿಂದ ಹೆಲ್ಪ್ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ನಂತರ ಮುಂದಿನ ವಿಷಯವನ್ನು ತಿಳ್ಕೊಳ್ತಾ ಹೋದ್ರೆ ಅಥವಾ ಮುಂದಿನ ಕ್ವಶನ್ ತಿಳ್ಕೊಳ್ತಾ ಹೋಗೋದಾದ್ರೆ, ಆಪ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ at a point just outside the spherical shell using Gauss law. ಅಪ್ಲಿಕೇಶನ್ ಆಫ್ ಗಾಸ್ ಲಾ ಏನಿದೆ ಅದರಲ್ಲಿ ಬರುವಂತಹ ಅಪ್ಲಿಕೇಶನ್ ಇದು. ಇದನ್ನ 3 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ, ಹಾಗೆ 5 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಏನು ಗೊತ್ತಾ, ಈಗ 3 ಮಾರ್ಕ್ಸ್ ಕೇಳಿದ್ರೆ ಏನು ಮಾಡ್ತೀರಾ, ನೀವು ಇದಕ್ಕೆ ಸಂಬಂಧಂತಹ ಡಯಾಗ್ರಾಮ್ನ ಡ್ರಾ ಮಾಡ್ತೀರಾ, ನಂತರ ಏನು ಅದಕ್ಕೆ ರಿಲೇಟೆಡ್ ಡೆರಿವೇಶನ್ ಮಾಡ್ತಾ ಹೋಗ್ತೀರಾ. ಇದೇ ನಿಮಗೆ 5 ಮಾರ್ಕ್ಸ್ ಕೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಗಾಸ್ ಲಾದ ಸ್ಟೇಟ್ಮೆಂಟ್ ಏನಿರುತ್ತೆ, ಗಾಸ್ ಲಾದ ಸ್ಟೇಟ್ಮೆಂಟ್ ಬರೀಬೇಕು ಫಸ್ಟಿಗೆ, ಅದರ ನಂತರ ಏನು ಮಾಡ್ತೀರಾ, ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೀತೀರಾ, ನಂತರ ಇದಕ್ಕೆ ರಿಲೇಟೆಡ್ ಡೆರಿವೇಶನ್ ಮಾಡ್ತೀರಾ. ಓಕೆ, ಸೊ ಇದು ನೆನಪಿನಲ್ಲಿ ಇರಲಿ. 3 ಮಾರ್ಕ್ಸ್ ಕೇಳಿದ್ರೆ ಖಾಲಿ ಡೆರಿವೇಶನ್ ಮಾಡಿದ್ರೆ ಸಾಕು. 5 ಮಾರ್ಕ್ಸ್ ಕೇಳಿದ್ರೆ ಗಾಸ್ ಲಾನ ಅದರ ಸ್ಟೇಟ್ಮೆಂಟ್ ಇರುತ್ತೆ ಅದನ್ನ ಬರೀಬೇಕು, ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದು ಏನು ಮಾಡ್ತೀರಾ, ಡೆರಿವೇಶನ್ ಮಾಡ್ತೀರಾ. ಸೊ 3 ಮಾರ್ಕ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ 5 ಮಾರ್ಕ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಅದರ ನೆಕ್ಸ್ಟ್ ಯಾವುದು, obtain the expression for electric field due to infinitely long straight uniformly charged wire using Gauss law. ಸೊ ಇದ್ರ ಡೆರಿವೇಶನ್ ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. 3 ಮಾರ್ಕ್ಸಿಗೆ ಕೇಳಬಹುದು. 3 ಮಾರ್ಕ್ಸಿಗೆ ಕೇಳಿಲ್ಲ ಅಂತ ಹೇಳಿದ್ರೆ ಹೆಲ್ಪ್ ಆಗುತ್ತೆ, 5 ಮಾರ್ಕ್ಸಲ್ಲಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ 5 ಮಾರ್ಕ್ಸಲ್ಲಿ ಅದೇ ಇದನ್ನೇ ಕೇಳ್ತಾರೆ. ಇದಕ್ಕಿಂತ ಮೊದಲು ನೀವೇನು ಮಾಡಬೇಕು, ಸ್ಟ್ರೇಟ್ ಗಾಸ್ ಲಾ ಅಂತ ಕೇಳಿರ್ತಾರೆ. ಸೊ ಗಾಸ್ ಲಾನ ಬರೆದು ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದು ಇದಕ್ಕೆ ರಿಲೇಟೆಡ್ ಡೆರಿವೇಶನ್ ಮಾಡಬೇಕು. ನಂತರ ಇದಕ್ಕೆ ರಿಲೇಟೆಡ್ ಡೆರಿವೇಶನ್ ಮಾಡಬೇಕಾದ್ರೂ ಕೂಡ NCERT ಟೆಕ್ಸ್ಟ್ ಬುಕ್ ಏನಿದೆ ಅದರಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಹೌದಾ, ಆ ಡಯಾಗ್ರಾಮನ್ನು ಡ್ರಾ ಮಾಡಿ ಕನ್ಸಿಡರೇಷನ್ ಬರೆದು ಅದರ ನಂತರ ಸ್ಟೆಪ್ಸ್ ಅಂದರೆ ಡೆರಿವೇಶನ್ನ ಸ್ಟೆಪ್ಸನ್ನು ಬರೀತಾ ಹೋಗಬೇಕು. ಓಕೆ, ನಂತರ ತುಂಬ ಸ್ಟೂಡೆಂಟ್ಸ್ ಡೆರಿವೇಶನ್ ನೆನಪಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬ ಸ್ಟೂಡೆಂಟ್ಸ್ಗೆ ಈ ರೀತಿ ಆಗುತ್ತೆ, ನಿಮ್ಮಲ್ಲೂ ಕೂಡ ತುಂಬ ಸ್ಟೂಡೆಂಟ್ಸ್ ಇರಬಹುದು ಡೆರಿವೇಶನ್ ನೆನಪಾಗ್ತಾ ಇಲ್ಲ ಅಂತ ಹೇಳಿದವರು. ಸೊ ಆ ರೀತಿ ಇದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ. ಅಂದರೆ ಒಮ್ಮೆ ನೋಡ್ಕೊಂಬರೀರಿ, ಎಲ್ಲ ಸ್ಟೆಪ್ಸ್ ನೆನಪಿದೆ ಅಂತ ಹೇಳಿದ್ರೆ ನೋಡದೆ ಬರೀದಕ್ಕೆ ಟ್ರೈ ಮಾಡಿ. ಎಲ್ಲಿ ಸ್ಟ್ರಕ್ ಆಗ್ತದೆ ಅಂತ ಅನ್ಸುತ್ತೆ, ಅಂದರೆ ಎಲ್ಲಿ ಮುಂದೆ ಸ್ಟೆಪ್ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ, ಆವಾಗ ಮತ್ತೊಮ್ಮೆ ನೋಡಿ ಪ್ರಾಕ್ಟೀಸ್ ಮಾಡಿ. ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮುಂದೊಂದು ದಿನ ನೋಡ್ದೇ ಪರ್ಫೆಕ್ಟಾಗಿ ಬರೆಯೋದಕ್ಕೆ ಪ್ರಾಕ್ಟೀಸ್ ಆಗುತ್ತೆ. ನಂತರ ಈಗಿಂದಲೇ ಪ್ರಿಪ್ರೇಷನ್ ಮಾಡಿದ್ರೆ ಮಾತ್ರ ಇದು ಹೆಲ್ಪ್ ಆಗುತ್ತೆ. ಸೊ ಪ್ರಿಪ್ರೇಷನ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ, ಇವತ್ತಿಂದಲೇ ಸ್ಟಾರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಏನು, ಆಬ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಪ್ಲೇನ್ ಶೀಟ್. ಇದಕ್ಕೆ ರಿಲೇಟೆಡ್ ಕೂಡ ಇದಕ್ಕೆ ರಿಲೇಟೆಡ್ ಡೆರಿವೇಶನ್ ಮಾಡೋದಿರುತ್ತೆ. ಡಯಾಗ್ರಾಮ್ ಡ್ರಾ ಮಾಡ್ತೀರಾ, ನಂತರ ಕನ್ಸಿಡರೇಷನ್ ಬರೀತೀರಾ, ಅದಕ್ಕೆ ರಿಲೇಟೆಡ್ ಡೆರಿವೇಶನ್ ಮಾಡ್ತೀರಾ, ಸ್ಟೆಪ್ಸನ್ನು ಬರೀತಾ ಹೋಗ್ತೀರಾ. ನಂತರ ಇದನ್ನು ಕೂಡ 5 ಮಾರ್ಕ್ಸ್ಗೆ ಕೇಳ್ತಾರೆ. 5 ಮಾರ್ಕ್ಸ್ಗೆ ಕೇಳಿದ್ರೆ ಏನು ಮಾಡ್ತೀರಾ, ಗಾಸ್ ಲಾದ ಸ್ಟೇಟ್ಮೆಂಟ್ ಬರೆದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದು ಈ ಡೆರಿವೇಶನ್ ಮಾಡ್ತೀರಾ. 3 ಮಾರ್ಕ್ಸ್ಗೆ ಕೇಳ್ತಿದ್ರೆ ಡೈರೆಕ್ಟ್ ಆಗಿ ಡೆರಿವೇಶನ್ ಬಂದರೆ ಸಾಕು. ಈಗ 5 ಮಾರ್ಕ್ಸ್ ಡೆರಿವೇಶನ್ ರಿಲೇಟೆಡ್ ಪಾರ್ಟ್. ಎರಡೇ ಕ್ವಶನ್ ಬರೆದಿದ್ದೀನಿ, ಬಟ್ 5 ಮಾರ್ಕ್ಸ್ ರಿಲೇಟೆಡ್ ಇದರಿಂದ ಮತ್ತು ಕೂಡ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಅಂದ್ರೆ ಏನು, ಅಪ್ಲಿಕೇಶನ್ ಆಫ್ ಗಾಸ್ ಲಾ ಏನಿದೆ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ 5 ಮಾರ್ಕ್ಸಲ್ಲೂ ಕೂಡ. ಸೊ ಕೇಳಿದಾಗ ಅದೇ 3 ಮಾರ್ಕ್ಸ್ ಆಗಿದ್ರೆ ಜಸ್ಟ್ ಅದಕ್ಕೆ ರಿಲೇಟೆಡ್ ಡೆರಿವೇಶನ್ ಮಾಡ್ತೀರಾ. 5 ಮಾರ್ಕ್ಸ್ ಆಗಿದ್ರೆ ಏನು ಮಾಡ್ತೀರಾ, ಮೊದಲಿಗೆ ಗಾಸ್ ಲಾವನ್ನ ಬರೆದು ಅದರ ನಂತರ ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದು ನಂತರ ಯಾವ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಕೇಳಿದ್ದಾರೆ ಅದಕ್ಕೆ ರಿಲೇಟೆಡ್ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ. ಓಕೆ, ಹಾಗಿದ್ರೆ ಈ ಒಂದು ಕ್ವಶನ್ ಏನಿದೆ, ಏನು ಕ್ವಶನ್ ನಂಬರ್ 14 ಅಂತ ಬರೆದಿರೋದು, ಆಬ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ at a point on the equatorial plane of electric dipole. ವಿದ್ಯಾರ್ಥಿಗಳು ಇದಕ್ಕೆ ಆನ್ಸರ್ ಮಾಡಬೇಕಾದ್ರೆ ಅಂದ್ರೆ ಈಗ ಏನು ಮಾಡ್ತಾರೆ, ಇಲ್ಲಿ ಸೇಮ್ ಇರುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಅಂದ್ರೆ ಕ್ವಶನ್ ಅಲ್ಲಿ ಏನಾಗುತ್ತೆ, ಇಕ್ವಿಟೋರಿಯಲ್ ಪ್ಲೇನ್ ಅಂತ ಕೇಳಿರ್ತಾರೆ ಡೈಪೋಲ್ ರಿಲೇಟೆಡ್, ನಂತರ ಆಕ್ಸಿಯಲ್ ಲೈನ್ ಅಂತ ಇರುತ್ತೆ.
ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದ್ರೆ ಕೆಲವೊಮ್ಮೆ ಈಗ ಇಕ್ವಿಟೋರಿಯಲ್ ಪ್ಲೇನ್ ಕೇಳಿದಾಗ ಆಕ್ಸಿಯಲ್ ಲೈನ್ ರಿಲೇಟೆಡ್ ಇರುತ್ತೆ, ಅದಕ್ಕೆ ರಿಲೇಟೆಡ್ ಡೆರಿವೇಷನ್ ಮಾಡ್ತಾರೆ. ನಂತರ ಈ ಕ್ವಶನ್ ಕೇಳಿದಾಗ ಇದಕ್ಕೆ ಆನ್ಸರ್ ಮಾಡ್ತಾರೆ. ಆ ರೀತಿ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಈಗ ಇಕ್ವಿಟೋರಿಯಲ್ ಪ್ಲೇನ್ ಅಂತ ಹೇಳಿದ್ರೆ ಈಗ ಡೈಪೋಲ್ ಈ ರೀತಿ ಅಂತ ಹೇಳಿದ್ರೆ ಇಕ್ವಿಟೋರಿಯಲ್ ಪ್ಲೇನ್ ಅಂತ ಹೇಳಿದ್ರೆ ಹೀಗೆ ಇಲ್ಲಿರೋ ಪಾಯಿಂಟ್ ಟ್ರಯಾಂಗಲ್ ಟೈಪ್ ಬರುತ್ತೆ ನಿಮಗೆ ಡಯಾಗ್ರಾಮ್. ಈ ಡಯಾಗ್ರಾಮ್ ನೆನಪಿಟ್ಕೊಳ್ಳಿ. ಅದೇ ರೀತಿ ಇಲ್ಲಿ ಏನು obtain the expression for electric field at a point on the axial line ಅಂತ ಹೇಳಿದ್ರೆ ಡೈಪೋಲ್ ನೀವು ಬರಿತೀವಿ, axial line ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಈ ಕಡೆ ಇರ್ಬೋದು, ಇಲ್ಲ ಈ ಕಡೆ ಇರ್ಬೋದು, ಸರಿನಾ. ಸೊ ಇಕ್ವಿಟೋರಿಯಲ್ ಅಂತ ಹೇಳಿದ್ರೆ ಟ್ರಯಾಂಗಲ್ ಟೈಪ್ ಡಯಾಗ್ರಾಮ್ ಬರುತ್ತೆ, ಆಕ್ಸಿಯಲ್ ಅಂತ ಹೇಳಿದ್ರೆ ಸ್ಟ್ರೇಟ್ ಲೈನ್ ಟೈಪ್ ಡಯಾಗ್ರಾಮ್ ಬರುತ್ತೆ. ಈ ರೀತಿ ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಮತ್ತೊಂದು ಕನ್ಫ್ಯೂಷನ್ ಕೂಡ ಮಾಡ್ಕೋತಾರೆ. ಈಗ ಸೆಕೆಂಡ್ ಚಾಪ್ಟರ್ಲ್ಲೂ ಕೂಡ ಡೈಪೋಲ್ ರಿಲೇಟೆಡ್ ಕ್ವಶನ್ ಬರುತ್ತೆ, ಸರಿನಾ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಅಂದ್ರೆ ಅದರ ಎಕ್ಸ್ಪ್ರೆಷನ್ ಡಿರೈವ್ ಮಾಡೋದಕ್ಕೆ. ಅವಾಗಲೂ ಕೂಡ ಕನ್ಫ್ಯೂಷನ್ ಮಾಡ್ಕೋತಾರೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈಗ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅನ್ನೋ ಟರ್ಮ್ ಬಂತು ಅಂತ ಹೇಳಿದ್ರೆ ಸೆಕೆಂಡ್ ಚಾಪ್ಟರ್ದು. ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂತ ಹೇಳಿದ್ರೆ ಈ ಚಾಪ್ಟರ್ದು. ಯಾವ ಚಾಪ್ಟರ್ ಹೆಸರೇನು? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಸರಿನಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಟರ್ಮ್ ಬಂದು ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರ್ದು. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅನ್ನೋ ಟರ್ಮ್ ಬಂದು ಅಂತ ಹೇಳಿದ್ರೆ ಯಾವುದು? ಸೆಕೆಂಡ್ ಚಾಪ್ಟರ್ದು. ಓಕೆ. ಸೊ ಈ ಎರಡು ಡೆರಿವೇಷನ್ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ 5 ಮಾರ್ಕ್ಸ್ ರಿಲೇಟೆಡ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಬಗ್ಗೆ ಅದನ್ನು ಕೂಡ ಹೇಳಿದೆ. ನಂತರ ನೀವೀಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ ಇದ್ರ ಬಗ್ಗೆ ಕೇಳ್ತೀರಾ, ನಂಗೆ ಗೊತ್ತು. ಅದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀವಿ. ನಂತರ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಯಾವ ಚಾಪ್ಟರ್ ಬಗ್ಗೆ ಈ ರೀತಿ ವಿಡಿಯೋನ ಮಾಡೋಣ. ನಂತರ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ಬೋದು. ನಂತರ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.